ಕಬ್ಬು ಬೆಳೆಯುವಂತಹ ರೈತರು ಬಹಳಷ್ಟು ದಿನಗಳಿಂದ ಇಲ್ಲಿ ಹೋರಾಟವನ್ನು ಮಾಡ್ತಿದ್ರೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಇವತ್ತು ರಾಷ್ಟ್ರಮಟ್ಟ ಸುದ್ದಿ ಆಗ್ತದೆ. ಯಾಕಂತ ಹೇಳಿದ್ರೆ ಲಕ್ಷ ಲಕ್ಷ ಜನಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥ ರೈತರು ಯಾವುದೇ ಕಾರಣಕ್ಕೂ ನೀವು ಬೆಲೆನ ನಿಗದಿಪಡಿಸಬೇಕಾದ್ರೆ ಕದಲೋದೇ ಇಲ್ಲ ಅಂತ ಹೇಳಿ ಇಲ್ಲೇ ಠಿಕಾಣಿಯನ್ನು ಹೊಂದಿದ್ದಾರೆ. 8 ದಿನಗಳಿಂದ ಹೋರಾಟ ಧರಣಿ ನಡೆಸಿದ್ರೆ ಇದಕ್ಕೆ ಕಾರಣಕರ್ತರಾದಂತಹ ರೈತ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಕಳೆದ 8 ದಿನಗಳಿಂದ ನೀವು ಪ್ರತಿಭಟನೆ ನಡೆಸ್ತಾ ಇದ್ರಿ. ಎಷ್ಟು ತನಕ ಈ ಪ್ರತಿಭಟನೆ ನಡಿಬಹುದು? ಪ್ರತಿಭಟನೆ ನಡಿಬಹುದು ಅಂತಲ್ಲ ಸರ್, ನಡೀತಾ ಇದೆ. ಬಹಳ ಗಟ್ಟಿಯಾದಂತ ಹೋರಾಟ. 1980 ನಂಜುಂಡಸ್ವಾಮಿ ಹಾಕಿದ ತತ್ವ ಏನಿತ್ತು, ಆ ತತ್ವ ಸಿದ್ಧಾಂತದ ಮೇಲೆ ಹೋರಾಟ ನಡೀತಾ ಇದೆ. ಬಹಳ ಗಟ್ಟಿಯಾದ ಹೋರಾಟ, ನ್ಯಾಯ ಸಿಕ್ಕೇ ಸಿಗ್ತದೆ. ಈಗ 3,500 ನೀವು ಫಿಕ್ಸ್ ಆಗಿದ್ರು ಅಥವಾ ಅದಕ್ಕಿಂತ ಕಡಿಮೆ ಏನಾದ್ರು ಕೊಡ್ತೀನಿ ಅಂತಂದ್ರೆ ಸರ್ 3200 ಡಿಸಿಆರ್ ಘೋಷಣೆ ಮಾಡಿದ್ದಾರೆ. ನಾನು 3500 ಕೇಳಿವಿ. ಒಂದ್ ಸ್ವಲ್ಪ ನಾವು ಹಿಡಿತೀವಿ, ನೀವು ಮ್ಯಾಗೇರಿ ನೋಡಿ ಮುಗಿಸೋಣ ಅಂತ ಹೇಳಿ, ಅದು ಸಾರ್ವಜನಿಕವಾಗಿ. ಸರ್, ಈಗ ಪ್ರತಿಭಟನೆಗೆ ಯಾವೆಲ್ಲ ಜಿಲ್ಲೆಗಳಿಂದ ರೈತರು? ಬೀದರ್ನಿಂದ ಚಾಮರಾಜನಗರ ಮಟ್ಟ 31 ಜಿಲ್ಲೆಯಿಂದ ಬೆಂಬಲ ಕೊಟ್ಟಾರೆ. ಶಿವಮೊಗ್ಗದಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್.ಆರ್. ಬಸವರಾಜಪ್ಪನವರು ಮಂಡ್ಯ, ಮೈಸೂರು, ಯಾದಗಿರಿ, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು, ಧಾರವಾಡ, ಗದಗ, ಹಾವೇರಿ ಹೇಳಲಿಕ್ಕೆ ಹೋದ್ರೆ ಹೆಸರು ಸಾಲೋದಿಲ್ಲ, ಅಷ್ಟು ಬೆಂಬಲ ಕೊಡ್ತಾರೆ. ಉತ್ತರ ಕರ್ನಾಟಕ ಇವತ್ತು ರಾಷ್ಟ್ರದಿಂದ ಸುದ್ದಿಯನ್ನು ಮಾಡ್ತಾರೆ. ಅಖಂಡ ಕರ್ನಾಟಕ, ಉತ್ತರ ಕರ್ನಾಟಕ, ಅಖಂಡ ಕರ್ನಾಟಕದ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಸರಿ, ಇವತ್ತು ಪ್ರತಿಭಟನೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸಂಚಲನ. ಇದು ಇತ್ತೀಚಿನ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಒಂದು ಜಲಾಂದೋಲನ ನಡೆದಿರ್ತಕ್ಕಂಥದ್ದು ಇದು ಮೊದಲನೇದು. ಇದಾದ ನಂತರ 1980ರ ದಶಕದಲ್ಲಿ ರೈತ ಸಂಘ ಪ್ರಾರಂಭ ಆದಾಗ ಜನಾಂದೋಲನ ಆಗಿತ್ತು. ಎಚ್.ಎಸ್. ರುದ್ರಪ್ಪನವರು, ಸುಂದರೇಶು, ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ಆಗಿತ್ತು. ಆಗಿನ ಹೋರಾಟ, ನಾನು ರೈತ ಸಂಘ ಹುಟ್ಟು ಹಾಕಿದ್ರಲ್ಲಿ ನಾನು ಒಬ್ಬ ಮೊದಲಿಗ 80ನೇ ಇಸ್ವಿಲಿ. ಇವತ್ತು ನೋಡ್ತಾ ಇದ್ದೀನಿ ಅದನ್ನ. ಎಲ್ಲೋ ಬರೇ ಟಿವಿ ಮಾಧ್ಯಮಕ್ಕೆ ಮಾತ್ರ ಚಳವಳಿ ನಡೀತಾ ಇತ್ತು. ಇವತ್ತು ರೈತರ ಬದುಕಿಗಾಗಿ, ಹೊಟ್ಟೆಪಾಡಿಗಾಗಿ, ಹಕ್ಕಿಗಾಗಿ ಇವತ್ತು ಚಳವಳಿ ನಡೀತಾ ಇದೆ. ಈ ಚಳವಳಿ ಸದ್ಯಕ್ಕೆ ಮುಕ್ತಾಯ ಆಗಲ್ಲ. ರೈತರಿಗೆ ನ್ಯಾಯ ಸಿಗಲ್ಲವರೆಗೂ ಕೂಡ ಚಳವಳಿ ನಿಗುತ್ತೆ. ಮಧ್ಯ ಕರ್ನಾಟಕದಿಂದ ಬಂದಿದ್ದೀನಿ, ರಾಜ್ಯದ ಅಧ್ಯಕ್ಷ ಇದ್ದೀನಿ. ದಕ್ಷಿಣ ಭಾರತದಿಂದ, ಮಧ್ಯ ಕರ್ನಾಟಕದಿಂದ ಇಡೀ ಅಖಂಡ ಕರ್ನಾಟಕದ ರೈತರು ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಚಳವಳಿ ಯಶಸ್ವಿ ಆಗೇ ಆಗುತ್ತೆ. ಕೇವಲ ಉತ್ತರ ಕರ್ನಾಟಕದ ರೈತರು ಅಷ್ಟೇ ಅಲ್ಲ, ಇಡೀ ಅಖಂಡ ಕರ್ನಾಟಕದಿಂದನೇ ರೈತರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಸ್ವಾಮಿಗಳಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯ ರಾಜ್ಯಾಧ್ಯಕ್ಷರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಇಲ್ಲಿ ಮೂಡಲಗಿಯ ಕ್ರಾಸ್ ನಲ್ಲಿ ಬೀಡು ಬಿಟ್ಟಿದ್ದಾರೆ. ನಮ್ಮ ಪಟ್ಟನ್ನು ನಾವು ಬಿಡೋದೇ ಇಲ್ಲ ಅನ್ನುವಂತಹ ಮಾತು ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ಮಾತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಗುರ್ಲಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.